ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಡವಾಗಿದ್ದಕ್ಕೆ ನನ್ನ ಕಡೆಯಿಂದ ಹಾಗೂ ವೆಂಕಟೇಶ್ವರ ಕಡೆಯಿಂದ ಕ್ಷಮೆಯನ್ನು ಯಾಚಿಸ್ತಾ, ಸ್ನೇಹಿತರೆ, ನನಗೆ ವೇದಿಕೆ ಹೊಸದಲ್ಲ, ಪ್ರೆಸ್ ಮೀಟ್ ಹೊಸದಲ್ಲ. ನೀವ್ಯಾರು ನನಗೆ ಹೊಸಬ್ರ ಥರ ಕಾಣ್ತಾ ಇಲ್ಲ. ನಾವೆಲ್ಲ ಒಂದು ಕುಟುಂಬ. ಸ್ನೇಹಿತರೆ, ಇವತ್ತು ವೆಂಕಟೇಶ್ವರ ಮಾಡಿದೊಂದು ಕೆಲಸದಿಂದ ಅಥವಾ ವಾಸಣ್ಣವರು ಇವರಿಬ್ಬರು ಸೇರಿ ಬಲವಂತ ಮಾಡಿ ಈ ಒಂದು ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟಿಗೆ ಅಂತ ಬಂದಿದ್ದೆ. ಇದೇ ಮೊದಲನೇ ಬಾರಿಗೆ. ಸಮಾಜಮುಖಿ ಕೆಲಸ ಆಗ್ಬೋದು, ಸಿನಿಮಾ ಆಗ್ಬೋದು, ಹಲವು ಅನೇಕ ವರ್ಷಗಳಿಂದ ಇದ್ದೀನಿ. ನಾನು ಯಾವತ್ತೂ ಪ್ರೆಸ್ ಮುಂದೆ ಬರೋಕ್ಕೆ ಇಷ್ಟಪಟ್ಟಿಲ್ಲ, ಪಡೋದಿಲ್ಲ. ಕಾರಣ ಇಷ್ಟೇ, ನಾನೊಬ್ಬ ರಾಜಕೀಯ ನಾಯಕ ಅಲ್ಲ, ಒಂದು ಕಾರ್ಪೊರೇಟ್ ಅಲ್ಲ, ಒಂದು MLA ಆಗಬೇಕಂತ ಆಸೆ ಇಲ್ಲ, ಯಾವುದೂ ಇಲ್ಲ. ಒಂದು ಸಣ್ಣ ಕ್ರೀಡಾಪಟು, ಒಂದು ಬಡ ಕ್ರೀಡಾಪಟು ಅಂದರೆ ತಪ್ಪಾಗಲಾರ್ದು. ಸ್ನೇಹಿತರೆ, ಮನಸ್ಸು ಬಿಚ್ಚಿ ಮಾತಾಡಬೇಕಂತ ತುಂಬ ಆಸೆಯಿಂದ ಬಂದಿದ್ದೀನಿ. ನನ್ನ ಬಾಲ್ಯ ಜೀವನ 70 ಪೈಸೆ ಇರ್ತದೆ ಸ್ಕೂಲ್ ಫೀಸ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದೋರು. 70 ಪೈಸೆ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನನ್ನ ಹತ್ರ ಕಾಸಿರ್ತಾರಿಲ್ಲ, ಅಂದರೆ ನಮ್ಮ ಮನೇಲಿ ಕಾಸಿರ್ತಾರಿಲ್ಲ. ಆ 70 ಪೈಸೆ ಫೀಸ್ನ ನೋಟಿಸ್ ಬೋರ್ಡಲ್ಲಿ ಹಾಕೋರು. ಫಸ್ಟೇ ನೋಟಿಸ್ ಬೋರ್ಡಲ್ಲಿ ಹಾಕೋರು, ಕಟ್ತಾ ಇರಲಿಲ್ಲ. ಎರಡನೇ ಸತಿ ಹಾಕೋರು, ಕಟ್ತಾ ಇರಲಿಲ್ಲ. ಮೂರನೇ ಸತಿ ಕಟ್ಟೋಕ್ಕೆ ಕಾಸೇ ಇಲ್ಲ, ಓಡಿಸ್ಬಿಡೋರು. ಮನೆಗೆ ಬಂದು ಜಗಳ ಮಾಡಿ, ಬಟ್ಟೆ ಇರೋದು ಅಪ್ಪ ಅಮ್ಮನ ಹತ್ರ ಜಗಳ ಮಾಡಿದಾಗ ಮಾತ್ರ ಆ ದುಡ್ಡನ್ನ ಸಾಲ ಮಾಡಿಸಿ ಕೊಡೋರು. ಅಷ್ಟು ಬಡತನ ಇತ್ತು ಸ್ನೇಹಿತರೆ. ಆ ಸ್ಕೂಲ್ ಫೀಸ್ ಕಟ್ಟಿ ಓದಂತ ನಾನು. ಜೊತೆಗೆ ನಮ್ಮ ಮನೆಯಲ್ಲಿ ಈ ಅನ್ನ ಅಂತ ಮಾಡ್ತಾಯಿದ್ರಲ್ಲ, ಅದನ್ನು ವರ್ಷಕ್ಕೆ ಒಂದ್ಸತಿ ಹಬ್ಬ ಹರಿದಿನ ಬಂದ್ರೆ, ಯುಗಾದಿ ಹಬ್ಬ, ಗಣೇಶ ಹಬ್ಬ, ಆ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ರು. ನಾನು ನಮ್ಮಮ್ಮನ ಯಾವಾಗ ಕ್ವಶನ್ ಮಾಡ್ತಾಯಿದ್ದೆ, ಅಮ್ಮ ನಾವು ಶ್ರೀಮಂತರಾಗೋದು ಯಾವಾಗ, ನಾವು ಅನ್ನ ಮಾಡೋದು ಯಾವಾಗ, ಅನ್ನ ತಿನ್ನೋದು ಯಾವಾಗ ಅಂತ ತುಂಬ ಸತಿ ಕೇಳಿದ್ದೀನಿ ನಾನು. ಜೊತೆಗೆ ಒಂದು ಬೆಂಗಳೂರಲ್ಲಿ ಮಿಸ್ಟರ್ ಇಂಡಿಯಾ ಅಂದರೆ ಭಾರತ ಕಿಶೋರ ಅಂತ ಒಂದು ದೇಹದಾಢ್ಯ ಸ್ಪರ್ಧೆ ಆಗ್ತದೆ. ಆ ಸ್ಪರ್ಧೆಗೆ ನಾನು ಕರ್ನಾಟಕ ರಾಜ್ಯ ತಂಡದಿಂದ ಆಯ್ಕೆ ಆಗಿರ್ತೀನಿ. ಬೆಂಗಳೂರು ಟೌನ್ ಹಾಲ್ ಅಂದರೆ ಪುಟ್ಟಣ್ಣ ರಂಗಣ ಚೌಲ್ಟ್ರಿಲಿ ಇದು ಟೌನಲ್ಲಿ ನಡೀತದೆ ಕಾಂಪಿಟೇಷನ್. ಅದಕ್ಕೆ ಭಾರತದ ಎಲ್ಲ ಕಡೆಯಿಂದ ಬಂದಿರ್ತಾರೆ. ನಾನು ಕೋಲಾರದಿಂದ ಬರಬೇಕು. ಕೋಲಾರದಿಂದ ಬರೋಕ್ಕೆ ಬಸ್ಸಲ್ಲಿ ಬಂದರೆ 4 ರೂಪಾಯಿ ಆಗ್ತದೆ. ಅದು ಲಾರಿಲಿ ಬಂದು 2 ರೂಪಾಯಿ ಆಗ್ತದೆ. ಲಾರಿಲಿ ಬರಬೇಕಾದ್ರೆ ನಾನು ಬೆಳಿಗ್ಗೆ 4 ಗಂಟೆಗೆ ಬಿಡಬೇಕು. 4 ಗಂಟೆಗೆ ಬಂದು ಊರಾಚೆ ಬಂದು ಬೈಪಾಸಲ್ಲಿ ನಿಂತ್ಕೊಂಡ್ರೆ ಲಾರಿಲಿ ಹತ್ತಿ ವಾಪಸ್ ಬಂದು ಅದನ್ನು ಬೇಗ ಮನೇಲಿ ನಿಲ್ಲಿಸ್ಬಿಡ್ತಾರೆ. ಲಾರಿನ ಒಳಗಡೆ ಬಿಡೋಲ್ಲ. ಅಲ್ಲಿ ಓಡೋಕ್ಕೆ ಶುರು ಮಾಡಿದ್ರೆ ಟೌನಲ್ಲಿ ಬರ್ತೀನಿ ಸರ್, 9 ಗಂಟೆಗೆ ಬರ್ತೀನಿ. 7 ಗಂಟೆಗೆ ಬರಬೇಕಾಯ್ತು, 9 ಗಂಟೆಗೆ ಬರ್ತೀನಿ. ಸೊ ಎಲ್ಲ ಬೈತಾರೆ, ಯಾಕೆ ಲೇಟ್ ಆಯಿತು ಹಂಗೆ ಹಿಂಗೆ ಅಂತ. ಇಲ್ಲ ಸರ್, ಅಲ್ಲಿ ಓಡ್ಕೊಂಬಂದೆ, ಕಷ್ಟ ಆಯಿತು ಅಂತ. ಸರಿ, ತೂಕ ಎಲ್ಲ ತೊಗೊಂಡು ಹೇಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಸ್ಪರ್ಧೆ ಅಂತ ಹೇಳ್ತಾರೆ. ಅಲ್ಲಿಂದ ವಾಪಸ್ಸು ಮತ್ತೆ ಸಂಪಂಗಿ ರಾಮನಗರಕ್ಕೆ ವಾಪಸ್ ಬರ್ತೀನಿ. ಅಲ್ಲಿ ಮದುವೆ ನಡೀತಾ ಇರ್ತದೆ. ಅಲ್ಲಿ ಮದುವೆ ನಡಿಬೇಕಾದ್ರೆ ಬೆಳಿಗ್ಗೆ ಇಡ್ಲಿ ಎಲ್ಲ ಬಡಿಸ್ತಾ ಇರ್ತಾರೆ ತಿಂಡಿಗೆ ಅಂತ. ಯಾರ್ದೋ ಮದುವೆ ಗೊತ್ತಿಲ್ಲ, ಕೂತ್ಕೊಂಡ್ಬಿಡ್ತೀನಿ. ಇಡ್ಲಿ ಬಡಿಸ್ಕೊಂಡು ಬರ್ತಾರೆ. ನನ್ನ ಹತ್ರ ಬರೋಷ್ಟ್ರೊಳಗಡೆ ಹಿಂದೆ ಯಾರೋ ಬಂದು ಕೇಳ್ತಾರೆ, ಗಂಡು ಕಡೆನ ಹೆಣ್ಣು ಕಡೆನ ಅಂತ. ನಾನು ಯಾರ ಕಡೆನೂ ಇಲ್ಲ, ಆಚೆ ಓಡಿಸ್ಬಿಡ್ತಾರೆ. ಮತ್ತು ಮಾರ್ಕೆಟಿಗೆ ಬಂದು ಲಾರಿಲಿ ದಾಳಂಬ್ರೆ, ಈ ತರಕಾರಿ ಎಲ್ಲ ತುಂಬ್ತಾ ಇರ್ತಾರೆ. ಅದನ್ನೆಲ್ಲ ತುಂಬಿ ಕೊಟ್ಟಿದ್ದಕ್ಕೆ ನನಗೊಂದು 2 ದಾಳಂಬ್ರೆ ಹೇಳ್ಕೊಡ್ತಾರೆ. ಅದನ್ನು ತಿಂದ್ಬಿಟ್ಟು ನಾನು ಸ್ಪರ್ಧೆಗೆ ಹೋಗ್ತೀನಿ ಸ್ನೇಹಿತರೆ. ಮಿಸ್ಟರ್ ಜೂನಿಯರ್ ಇಂಡಿಯಾ ಪ್ರಶಸ್ತಿ ತೊಗೋತೀನಿ, ಭಾರತ ಕಿಶೋರ ತೊಗೋತೀನಿ. ತೊಗೊಂಡು ಅದನ್ನು ಕಪ್ಪು ಇರ್ತದಲ್ಲ, ಆ ಕಪ್ಪು ಎತ್ಕೊಂಡು ಓಡ್ತಾ ಇರ್ತೀನಿ. ಮತ್ತು ಲಾರಿಗೆ ಹೋಗ್ಬೇಕಲ್ಲ ಸರ್, ಕಾಸಿಲ್ಲ. ಎಲ್ಲರೂ ಕಳ್ಳ ಕಳ್ಳ ಅಂತ ಕಿರ್ಚಾಡ್ತಾರೆ. ಕಪ್ಪು ದೊಡ್ಡದಿರ್ತದಲ್ಲ. ಮತ್ತು ನನಗೆ ಗೊತ್ತಾಗಲ್ಲ, ಅದಕ್ಕೆ ಪೇಪರ್ನ ಸುತ್ತಕೊಂಡು ಎತ್ಕೊಂಡು ಹೋಗಿ ಕೋಲಾರದಲ್ಲಿ ಲಾರಿಲಿ ಇಳ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೋಗಿ ಮಲಗಿರ್ತೀನಿ ಸ್ನೇಹಿತರೆ. ಆವಾಗ ಆಕಾಶವಾಣಿಯಲ್ಲಿ ಟಿ ವಿ ಇರಲಿಲ್ಲ ಆವಾಗ. ಆಕಾಶವಾಣಿಯಲ್ಲಿ ಓದುತ್ತಿರುವವರು ಅಂತ ಹೇಳ್ಬಿಟ್ಲು ಹೆಡ್ಲೈನ್ಸಲ್ಲಿ ಕೋಲಾರದ ರವಿಗೆ ಭಾರತ ಕಿಶೋರ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂತ ಬರ್ತದೆ. ತುಂಬ ಖುಷಿ ಪಡ್ತೀನಿ ಸ್ನೇಹಿತರೆ. ಆ ಖುಷಿಗೆ ಪಾರನೇ ಇರಲ್ಲ. ಈ ರೀತಿ ನನ್ನ ಜೀವನ
ಪ್ರಾರಂಭವಾಗಿದೆ ಸ್ನೇಹಿತರೆ. ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆ, ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಬಾಸ್ಕೆಟ್ಬಾಲು, ಅಥ್ಲೆಟಿಕ್ಸು ಎಲ್ಲ ಕ್ರೀಡೆ ಸೇರಿ ಮುಖ್ಯವಾಗಿ ಬಾಸ್ಕೆಟ್ಬಾಲಲ್ಲಿ 2 ಸತಿ ರಾಜ್ಯಕ್ಕೆ ಕ್ಯಾಪ್ಟನ್ ಆಗಿದ್ದೆ. ಒಂದು ಸಲ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಅದು ಬಿಟ್ಟು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡೆ. ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ, ಅಂದರೆ ನ್ಯಾಚುರಲ್ ಬಾಡಿ ಬಿಲ್ಡರ್, ನ್ಯಾಚುರಲಾಗಿ ಯಾವ ರೀತಿ ದೈಹಿಕನ ಬೆಳೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿ ಬರೀ ದೇಹದಾಢ್ಯ ಒಂದರಲ್ಲೇ 110 ಚಿನ್ನದ ಪದಕಗಳನ್ನ ಪಡ್ಕೊಂಡಿದ್ದೀನಿ. ವಿತ್ ಡಾಕ್ಯುಮೆಂಟ್ಸ್ ಇದೆ. ಜೊತೆಗೆ ಎಲ್ಲ ನನ್ನ ಸ್ಕೂಲ್ ಡೇಸಿಂದ ಹಿಡಿದು ಕಾಲೇಜ್ ಡೇಸಿಂದ ಹಿಡಿದು ಒಟ್ಟು 300ಕ್ಕೂ ಹೆಚ್ಚು ಚಿನ್ನದ ಪದಕ ನಾನು ತೊಗೊಂಡಿದ್ದೆ ಇದೆ. ಸೊ ಇದೇ ನನ್ನ ಒಂದು ಜರ್ನಿ. ಅದಾದ ನಂತರ ಇವತ್ತು ಒಂದು ಮುಖ್ಯ ಉದ್ದೇಶ, ಅದು ವೆಂಕಟೇಶ್ವರ ಹೇಳಿದ್ದಾರೆ. ಇಷ್ಟೇ ಸ್ನೇಹಿತರೆ, ನಮ್ಮಪ್ಪ ನಮ್ಮ ತಾಯಿ ತಿರ್ಕೊಂಡು ಒಂದು 6 ತಿಂಗಳಾಗಿರ್ತದೆ. ನಮ್ಮ ತಾಯಿ ಸತ್ತೋಗಿ 6 ತಿಂಗಳಾಗಿರ್ತದೆ. ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮಪ್ಪ ಬಂದು ಕೇಳ್ತಾರೆ, ಅಮ್ಮ ಸತ್ತೋಗಿದ್ದಾರೆ, ಬೇಜಾರಾಗುತ್ತೆ, ಕಾಶಿಗೆ ಹೋಗ್ಬೇಕು ಅಂತ. ನನ್ನ ದುಡ್ಡು ಇರಲ್ಲ. ಸರಿ, ಅದು ಸ್ವಲ್ಪ ಇರ್ತಲ್ಲ, ಅಹಂಕಾರ ಇರ್ತಲ್ಲ, ಬೈದು ಕಳಿಸ್ಬಿಡ್ತೀನಿ. ಕರ್ಕೊಂಡು ಹೋಗ್ತೀನಿ ಹೋಗಪ್ಪ, ದುಡ್ಡಿಲ್ಲ ಅಂತ. ಮತ್ತೆ ಒಂದು ತಿಂಗಳು ಬಿಟ್ಕೊಂಡ್ಬರ್ತಾರೆ, ಕಾಶಿಗೆ ಕಳಿಸೋ ಮಗನೇ ಅಂತ. ಮತ್ತೆ ಹೆಂಗೆ ಹೇಳೋದು ಅಂದ್ಬಿಟ್ಟು, ಆಯ್ತು ನೀನು ಕರ್ಕೊಂಡು ಹೋಗ್ತೀನಿ ಹೋಗು, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಅವರು ಊರಿಗೆ ಹೋಗ್ತಾರೆ. ಅದೇ ಖುಷಿಲಿ ಏನು ಮಾಡ್ತಾರೆ, ಊರೆಲ್ಲರೂ ತಿಳ್ಕೊತಾರೆ, ನನ್ನ ಮಗ ನನ್ನ ಫ್ಲೈಟಲ್ಲಿ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಊರಿನ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಏನಪ್ಪ ನಿಮ್ಮಪ್ಪನ ಕಾಶಿ ಕರ್ಕೊಂಡು ಹೋಗ್ತಾ ಇದೆಯಾ ಫ್ಲೈಟಲ್ಲಿ ಅಂತ. ಇದು ದೊಡ್ಡ ಕೆಲಸ ಆಯ್ತಲ್ಲಪ್ಪ. ಮತ್ತೆ ಸಾಲ ಸೋಲ ಮಾಡಿ ಟಿಕೆಟು ಪರ್ಚೇಸ್ ಮಾಡ್ತೀನಿ. ನಮ್ಮ ಅಪ್ಪನ ಫೋನ್ ಮಾಡಿ 5 ಗಂಟೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಿ, ಅಪ್ಪ ರೆಡಿಯಾಗಿರಿ, ನಾಡ್ದು ಹೋಗ್ಬೇಕು ಕಾಶಿಗೆ, ಬಟ್ಟೆ ಗಿಟ್ಟೆಲ್ಲ ಹೊಸ ಬಟ್ಟೆ ತೊಗೊಂಡ್ಬರ್ತೀನಿ ಅಂತ ನಾನು ಫೋನ್ ಮಾಡ್ತೀನಿ ಸ್ನೇಹಿತರೆ. 5:15 ನಮ್ಮ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತಿರ್ಕೊಂಡ್ರು ಅಂತ. ನಮ್ಮಪ್ಪ ತಿರ್ಕೊಂಡ್ರು ಅನ್ನೋ ನೋವು ನನಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಆದರೆ ಅವರ ಕಾಶಿ ಕಳಿಸಿಲ್ವ, ನನ್ನ ನೋವು ನನಗೆ ತುಂಬ ಕಾಡ್ಬಿಡ್ತು. ನಾನು ಅವತ್ತು ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ. ನಮ್ಮಪ್ಪ ಮಲಗಿರ್ತಾರೆ. ಒಂದು ಸುಳ್ಳು ಹೇಳಿದ್ದಕ್ಕೆ, ಆ ಪಾಯಿಸಿದ್ದಕ್ಕೆ ಪಶ್ಚಾತ್ತಾಪಕ್ಕೆ ಕೊನೆ ಇರಲ್ಲ. ನನಗೆ ದೇವ್ರ ಶಕ್ತಿ ಕೊಟ್ಟರೆ, ಅದು ನಾನೇನಾದರೂ ಮುಂದಕ್ಕೆ ದೊಡ್ಡ ವ್ಯಕ್ತಿ ಆದರೆ ಒಂದು 25 ಜನನ ಅಥವಾ 50 ಜನನ ನಮ್ಮ ತಂದೆ ಹೆಸರಲ್ಲಿ ಕಾಶಿ ಕರ್ಕೊಂಡು ಹೋಗ್ಬೇಕು ಅಂತ ಅವತ್ತೇ ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ. ತೀರ್ಮಾನ ಮಾಡ್ತೀನಿ, ಅದು ದುಡ್ಡು ಬೇಕಲ್ಲ. ಅವತ್ತು ನಾನು ಮಾಡಿದ ತಪ್ಪಿನ ಒಂದು ಡಿಸಿಷನ್ ಭಾಗವಾಗಿ ನಾನು ಅವತ್ತಿಂದ ಇವತ್ತು ತನಕ ನಾನು ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದು ಸ್ನೇಹಿತರೆ. ನಾನು ಹುಟ್ಟುಹಬ್ಬದ ದಿವಸ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾರಿಗೂ ಹುಟ್ಟುಹಬ್ಬದ ದಿವಸ ಯಾರಿಗೂ ಗೊತ್ತೇ ಇಲ್ಲ. ನಾನು ಇವತ್ತರೆಗೂ ಯಾರು ಹೇಳೋದಿಲ್ಲ. ಹುಟ್ಟುಹಬ್ಬದ ದಿವಸ ದೇವ್ರ ಪೂಜೆ ಮಾಡಿ 4 ಗಂಟೆಗೆ, ಕರೆಕ್ಟಾಗಿ 4 ಗಂಟೆಗೆ ಇಲ್ಲಿದ್ದರು, ಯಾವ ಊರಲ್ಲಿದ್ದರೂ ಸ್ಮಶಾನಕ್ಕೆ ಹೋಗ್ತೀನಿ. ಒಂದು ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಅಪ್ಪನ ಕೊಟ್ಟಿದ್ದು ಮಾತು ಕೊಟ್ಟಿದ್ದಲ್ವ, ಅದನ್ನು ನೆರವೇರ್ಸೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆ ಕಾಲ ಇವಾಗ ಕೂಡಿ ಬಂದಿದೆ. 25 ಜನ ಅಂದ್ಕೊಂಡೆ, 50 ಜನ ಅಂದ್ಕೊಂಡೆ, ಈಗ 108 ಜನ ಆಗಿದ್ದಾರೆ. ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ಎಲ್ಲರನ್ನೂ ಕಾಶಿಗೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದು, ನನ್ನ ಸಂತೋಷಕ್ಕಾಗಿ ಮಾಡ್ತಾ ಇರೋದು, ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು. ಕಾಶಿಲಿ ಯಾರಾದರೂ ರೂಮ್ ವ್ಯವಸ್ಥೆ ಮಾಡಿಕೊಡ್ತಾರಾ? ಅಥವಾ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ವೆಂಕಟೇಶ್ವರನ ಮೀಟ್ ಮಾಡಿದೆ, ವಾಸು ಸರ್ನ ಮೀಟ್ ಮಾಡಿದೆ.
ಅವ್ರನ್ನ ಕೇಳೋಕೆ ಹೋದಾಗ ಅವ್ರು ಹೇಳಿದ್ರು ಇದು ದೊಡ್ಡ ಕೆಲಸ ಇದು ಅಂಥೇಳಿ ಅವರ ಒಂದು ಗೈಡೆನ್ಸ್ ಮುಖಾಂತರ ಮಾಡ್ತಾಯಿದ್ವಿ. ಜೊತೆಗೆ ಈ ಒಂದು ದೊಡ್ಡ ಕೆಲಸ ಈ ದುಡ್ಡನ್ನ ಎಲ್ಲಿಂದ ನಾನು ಅಡ್ಜಸ್ಟ್ ಮಾಡಿದೆ, ಯಾವ ಥರ ಉಳಿಸಿದೆ ಅನ್ನೋಕ್ಕೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ನಮ್ಮಪ್ಪ ತೀರ್ಕೊಂಡೋಗಿ ಇವತ್ತವರೆಗೂ ನಾನು ಯಾವುದೇ ಬರ್ತ್ಡೇ ಮಾಡ್ಕೊಳ್ಳಲ್ಲ. ಆ ದುಡ್ಡನ್ನ ಒಂದು ಉಂಡೆ ಇಟ್ಟಿದ್ದೀನಿ, ಆ ಉಂಡಿಗೆ ಹಾಕ್ತೀನಿ. ಯಾರದೇ ಮದುವೆಗೆ ಹೋಗಲಿ ಬೊಕ್ಕೆ ಕೊಡಲ್ಲ. ಬೊಕ್ಕೆ ಕೊಡಿ 2,000 1,000 ಆಗುತ್ತೆ. ಆ 1,000 ಉಂಡಿಗೆ ಹಾಕ್ತೀನಿ. ಫ್ರೆಂಡ್ಸ್ ಎಲ್ಲ ತಿಂಡಿಗೆ ಹೋಗಿರ್ತೀವಿ, ಬಿಲ್ಲು ಯಾರೋ ಕೊಡ್ತಾರೆ, ಆ ಬಿಲ್ನ ಲೆಕ್ಕ ಮಾಡ್ಕೊಂಡು ಉಂಡಿಗೆ ಹಾಕ್ತೀನಿ. ಜೊತೆಗೆ ಯಾವುದೋ ಬರ್ತ್ಡೇಗೆ ಹೋಗ್ತೀನಿ, ನಾಮಕರಣಕ್ಕೆ ಹೋಗ್ತೀನಿ, ಎಲ್ಲೋ ಗಿಫ್ಟ್ ಏನೋ ಒಂದು ಕೊಡ್ತಾರೆ, ನಾನು ಕೊಡೋಲ್ಲ. ಎಷ್ಟೋ ಜನ ಬೈತಾರೆ, ಏನು ಸರ್ ಹೀರೋ ಆಗಿದ್ದೀರಾ, ಅವ್ರೇನು ಗಿಫ್ಟೇ ಕೊಟ್ಟಿರಲಿಲ್ಲ ಅಂತ. ನಾನು ಕೊಡೋಲ್ಲ ಸ್ನೇಹಿತರೆ, ಯಾಕಂದರೆ ಕಾಚಿ ಕಳಿಸ್ಬೇಕಲ್ವ. ನನಗೆ ಜೀವ ಹೋಗುವಂಥ ಕೆಲಸ ಬಂದಿದ್ದರು, ಎಷ್ಟೊತ್ತಿಗೆ ತುಂಬ ಕಷ್ಟ ಆಗಿದ್ರು ಆ ದುಡ್ಡು ಮುಟ್ಲೇ ಇಲ್ಲ. ಆ ರೀತಿಯಾಗಿ ರೂಪಾಯಿ 1 ರೂಪಾಯಿ 10 ರೂಪಾಯಿ 20 ರೂಪಾಯಿ ಯಾರು ಫ್ರೆಂಡ್ಸ್ ಎಲ್ಲ ಕಾಫಿಗೆ ಹೋದಾಗ 10 ರೂಪಾಯಿ ಉಚಿತಗಳು ಹಾಕಿದ್ದೀನಿ. ಸೊ ಯಾರು ನನ್ನ ಉಚಿತವಾಗಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಆ ಟ್ರಿಪ್ ಹೋದ ಲೆಕ್ಕ ಮಾಡ್ತೀನಿ, ನಂದೆಷ್ಟು ಭಾಗ ಬರ್ತದೆ ಅದನ್ನು ಉಂಡಿಗೆ ಹಾಕಿ. ಸೊ ಇಷ್ಟೊತ್ತಿಗೆ ಮನೇಲಿ ಜಗಳ ಆಗಿದೆ, ಆ ದುಡ್ಡು ತೆಗೀರಿ ಅಂತ. ತೆಗಿಬಾರ್ದು ಉದ್ದೇಶದಿಂದ ಇಷ್ಟೆಲ್ಲ ಒಂದು ಉಳಿಸಿ 20 ವರ್ಷ ತೆಗೆದರೆ ನನ್ನ ಬರ್ತ್ಡೇನ 14 ವರ್ಷ ಆಯಿತು, ನಾನು ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತು ಒಂದು ಕಾಲ ಕೂಡಿ ಬಂದಿದೆ. ಈ ಕಾಲ ಕೂಡಿ ಬಂದಾಗ ಕಾಶಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಿರಿಯ ನಾಗರಿಕರನ್ನ, ವಯಸ್ಸಾದವ್ರನ್ನ, ಯಾರಿಗೆ ಕಾಶಿ ಬಗ್ಗೆ ತುಂಬ ಪ್ರೀತಿ ಇದೆ, ಅವ್ರು ನೋಡಲೇಬೇಕು ಒಂದ್ಸರಿ, ಕಾಶಿಗೆ ಹೋಗಲೇಬೇಕು ಅಂತ ಯಾರು ಆಸೆ ಇರ್ತಲ್ಲ ಅಂಥವ್ರು ಹುಡ್ಕೋಕ್ಕೆ ಪ್ರಯತ್ನ ಪಟ್ವಿ. ಅದು ನಾನೇ ಮಾಡಿದೆ, ಬರೀ ಯಾರಿಗೂ ಇಲ್ಲ. ನನ್ನ ಕೆಲಸಗಾರ ಇರಲಿಲ್ಲ, ಅವ್ರು ಕೊಟ್ಟು 10,000 ಕೊಡಬೇಕಾಗತ್ತೆ. ಅದೇ 10,000 ಉಂಡಿಗೆ ಹಾಕೋಣ ಅಂದ್ಬಿಟ್ಟು ನಾನೇ ಮನೆಗೂ ಹಳ್ಳಿಗೆ ಹೋಗಿ ಪ್ರಯತ್ನಪಟ್ಟು ಹುಡುಕಿದ್ದೀನಿ. ಸಿಕ್ಕಿದ್ದಾರೆ 101 ಜನಕ್ಕೆ. ಇದೇ ಮಲ್ಲೇಶ್ವರದಲ್ಲಿ ಟ್ರಾವೆಲ್ಸ್ ಏಜೆಂಟ್ ಟಿಕೆಟ್ ಬುಕ್ ಆಗಿ 80 ಜನಕ್ಕೆ ಕನ್ಫರ್ಮ್ ಆಗಿದೆ ಇವತ್ತಿಗೆ. ಇನ್ನು 20 ಜನ ಇದ್ದಾರೆ. 2ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಅಯೋಧ್ಯೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಪ್ರಯಾಗ್ರಾಜು, ಅಲ್ಲಿಂದ ಕಾಶಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ಸಹಾಯವಾಗಿ ನಿಂತಂಥವರು ಜನಾರ್ದನ್ ಅಂತ ನಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಕಮಿಷನರ್ ಆಗಿದ್ದಾರೆ. ಅವ್ರ ಕುಟುಂಬ, ಅವ್ರ ತಂದೆ ತಾಯಿ ಆಶೀರ್ವಾದ ಮಾಡಿ ಹೋಗೋದು ಒಳ್ಳೆಯದಾಗುತ್ತೆ ಅಂತೇಳಿ ನನಗೆ ಸಹಾಯ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ನಿಮ್ಮ ಬೆಂಬಲ, ಜೊತೆಗೆ ಜನತೆ ಆಶೀರ್ವಾದ, ರಾಜ್ಯ ಜನತೆ ಆಶೀರ್ವಾದ ಇದೆ ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ಕೆ, ಯಾಕಂದರೆ ಎಷ್ಟು ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ, ನನಗೂ ಖುಷಿ ಆಗ್ತಾಯಿದೆ. ಕೆಲವೆಲ್ಲ ಫ್ಲೈಟೇ ನೋಡಿಲ್ಲ, ಬಸ್ಸೇ ನೋಡಿಲ್ಲ, ಅಂಥವರೆಲ್ಲ ಒಟ್ಟು ಮಾಡಿ ಇವತ್ತು 101 ಜನ ಆಗಿದ್ದಾರೆ. 80 ಜನ ಕನ್ಫರ್ಮೇಷನ್ ಕೊಟ್ಟು ಟಿಕೆಟ್ ಕೂಡ ತೊಗೊಂಡ್ಬಿಟ್ಟಿದ್ವಿ. ಇನ್ನು 20 ಜನ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಬಂದರೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಇದು ನನ್ನ ಜೀವನದ ದೊಡ್ಡ ಆಸೆ ಅಂದರೆ ತಪ್ಪಾಗಲಾರ್ದು. ಇದೆಲ್ಲ ಮಾಡೋಕ್ಕೆ ಬದಲು ನಾನು ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಇದನ್ನು ಬೇಗನೆ ಮುಗಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಆದಷ್ಟು ಬೇಗನೆ ಮಾಡಿದ್ದೀನಿ. ಇವಾಗ ಏನು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಅಯೋಧ್ಯೆಯಿಂದ 4-5 ಗಾಡಿ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿ ಹೋಗೋಕ್ಕೆ, ಕಾಶಿಗೆ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ಎಲ್ಲ AC ಗಾಡಿನೇ, AC ರೂಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಅಂದರೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡೋದು ಎಷ್ಟು ಪ್ರೀತಿಯಿಂದ ನೋಡ್ತೀವಲ್ಲ, ಅದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಅವ್ರು ನೋಡಬೇಕು ಅನ್ನೋ ನನ್ನ ದೊಡ್ಡ ಆಸೆ. ನನ್ನ ಬುದ್ಧಿ ಬಂದಾಗಿಂದ ಸಣ್ಣದು ಸಮಾಜ ಸೇವೆ ಕೆಲಸ ಮಾಡ್ತಾಯಿದ್ದೀನಿ. ಅದೆಲ್ಲದನ್ನು ಬದಿಗಿಟ್ಟರೆ ಇದು ನನ್ನ ತಂದೆ ತಾಯಿಗೋಸ್ಕರ ಮಾಡ್ತಾರೆ ಒಂದು ಒಳ್ಳೆ ಕಾರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸಿದ್ರೆ ದಯವಿಟ್ಟು ನನ್ನ ಕೇಳಬಯಸ್ತಾ ಇದ್ದೆ. 14 ವರ್ಷ ಆಯ್ತು. ಎಲ್ಲರೂ ಫೇಸ್ಬುಕ್ಕಲ್ಲಿ ಎಲ್ಲರೂ ಹೀರೋಗಳು ಬರ್ತ್ಡೇ ಬರ್ತಾ ಇರ್ತದೆ, ನಂದು ಕೇಳ್ತಾರೆ. ನಾನು ಹೇಳೋದು ನಂದು ಡೇಟೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು. ಸೊ ಹಂಗೆ ಕಾಲಕ್ಕೆ ಇದನ್ನೆಲ್ಲ ಯಾರಿಗೂ ಹೇಳೋಕ್ಕಾಗಲ್ವಲ್ಲ. ಅದೇ ಅವ್ರು ನೋಡ್ಕೊಂಡು ವಾಲಂಟಿಯರ್ಸ್ ಬೇಕಲ್ಲ ಸರ್. ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಅಣ್ಣಂದಿರಿಬ್ರು ಇದ್ದಾರೆ, ಅಣ್ಣ ತಮ್ಮ. ಸೊ ಅವರೆಲ್ಲ ನಿಂತ್ಕೊಂಡು ವಾಲಂಟಿಯರ್ಸ್ ಮಾಡ್ತಾಯಿದ್ದೀವಿ. ಅಷ್ಟು ಸಾಧ್ಯವಾದಷ್ಟು ಸ್ವಲ್ಪ ಹೆಲ್ತಿಯಾಗಿರಬೇಕು, ಓಡಾಡಬೇಕು, ನಡ್ಕೊಂಡು ಹೋಗಬೇಕು ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸುಮಾರು ಸತಿ ಹೋಗಿ ಎಲ್ಲರೂ ಮನೆ ಉಡುಪಿ ಅಂದರೆ ಕಾರ್ಕಳಕ್ಕೆ ಒಂದು ಹಳ್ಳಿಗೆ ಹೋಗಿದ್ದೆ, ವೀಡಿಯೋ ತೋರಿಸ್ಬೇಕಾದ್ರೆ 2 ಕಾಲು ಇಲ್ಲ ಪಾಪ ಅವ್ರಿಗೆ. ಅವರೆಲ್ಲ ಕರ್ಕೊಂಡು ಹೋಗೋದು ನನಗೆ ಕಷ್ಟ ಆಗ್ತದೆ. ಕೆಲವರಿಗೆ ಶುಗರ್ ಇದೆ, 90 ವರ್ಷ ಆಗೋಗಿದೆ. ಒಂದು ಡಾಕ್ಟ್ರ್ ಇದ್ದಾರೆ ಸರ್, ಅಲ್ಲ 2 ಡಾಕ್ಟ್ರ್ ಇದ್ದಾರೆ. ಒಂದು ಡಾಕ್ಟ್ರು, ಒಂದು ನರ್ಸ್ ಇದ್ದಾರೆ. ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಒಬ್ಬ ಲಾಯರ್ ಜೊತೆಲಿ ಇರ್ತಾರೆ, ಇನ್ನೊಬ್ಬರು ಒಂದು ಹೆಲ್ತಿಯಾಗಿ ಹುಡುಗರು, ಒಂದು 10-15 ಜನ ಹುಡುಗರು ಇದ್ದಾವೆ. ಸೊ ಎಲ್ಲರೂ ಅಂದರೆ ನಾನು ಓದಿ ಎಷ್ಟು ಪ್ರಿಕಾಷನ್ ತೊಗೋತೀನಲ್ವ ಅಷ್ಟೇ ಪ್ರಿಕಾಷನ್ ತೊಗೊಂಡು ಹೋಗ್ತಾಯಿದ್ದೀವಿ. ಎಲ್ಲರಿಗೂ ಹೊಸ ಬಟ್ಟೆ ಕೊಡಿಸ್ತಾ ಇದ್ದೀನಿ. 3 ಜೊತೆ ಬಟ್ಟೆ ಕೊಡಿಸ್ತೀನಿ. ಒಂದು ಬಟ್ಟೆ ಫ್ಲೈಟಲ್ಲಿ ಹೋಗೋಕ್ಕೆ ಹಾಕೊಂಡು ಹೋಗೋಕ್ಕೆ, ಒಂದು ದರ್ಶನಕ್ಕೆ, ಮತ್ತೆ ವಾಪಸ್ ಬರೋಕ್ಕೆ ಇನ್ನೊಂದು ಫ್ಲೈಟ್ ಹಾಕೊಂಡು ಬರೋಕ್ಕೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಸರ್. ಬೇಡ ಮೇಡಮ್ ಪ್ಲೀಸ್.
ಇದು ನಾನು ಅಪ್ಪನಿಗೋಸ್ಕರ ಮಾಡ್ತಾ ಇರೋದು. ಇದು ನಾನು ಖರ್ಚು ಅಂತ ಅಂದರೆ ತಪ್ಪಾಗ್ತದೆ, ಸೇವೆ ಅಷ್ಟೇ ಮೇಡಮ್. ಇಲ್ಲ ಸರ್, ಯಾರು ಬಂದಿಲ್ಲ, ನಾನು ಯಾರು ಹೇಳೇ ಇಲ್ಲವಲ್ಲ ಫಸ್ಟ್. ಇವತ್ತೇ ಅವರು ಇದನ್ನು ಬೇಡ ಅಂತ ಹೇಳಿ ಕೂತಿದ್ದೆ, ನಾನು ಪ್ರೆಸ್ ಮೀಟೇ ಬೇಡ ಅಂತ ಕೂತಿದ್ದೆ.